ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಏನಪ್ಪ ಅಂತಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಅಪ್ಲಿಕೇಶನ್ ಎಡಿಟ್ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ನೋಡೋಣ. ಓಕೆನಾ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ಮು ಅಂತಂತಂದರೆ ನೀವು ಈ ರೀತಿಯಾಗಿ ಕೆಗೆ ವೆಬ್ಸೈಟ್ಗೆ ಲಾಗಿನ್ ಆಗಿ ಫಸ್ಟು ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ KE ಹೋಮ್ ಅಂತ ಟೈಪ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡಿ ಈ ರೀತಿಯಾಗಿ 3 ಡಾಟ್ಸ್ ಕಾಣುತ್ತೆ, 3 ಲೈನ್ಸ್ ಕಾಣುತ್ತೆ. ಇಲ್ಲಿ ಹೋಗಿ ನಿಮಗೆ 3 ಲೈನ್ಸ್ ಕಾಣುತ್ತೆ ಸ್ನೇಹಿತರೆ. 3 ಲೈನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಓಕೆನಾ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಒಂದು ಆಪ್ಷನ್ ಕಾಣುತ್ತೆ ನೋಡಿ, ನೇಮಕಾತಿ ಅಂತೇಳಿ. ಓಕೆನಾ. ಶೋ ಮಾಡ್ತಾ ಇದೆ ನೋಡಿ, ನೇಮಕಾತಿ ಅಂತೇಳಿ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಓಕೆ. ಈ ನೇಮಕಾತಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ನಿಮಗೆ ಹಲವಾರು ನೇಮಕಾತಿಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನೀವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು HK ಹಾಕಿದರೆ HK, HK ಹಾಕಿದರೆ HK ಎರಡೂ ಹಾಕಿದರೆ ನೀವು ಎರಡೂ ಅಪ್ಡೇಟ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದನ್ನು ಮಾಡಿ. ನಾನು ಫಸ್ಟು HK ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಬಂದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಯಾವುದಪ್ಪ ಅಂತಂದರೆ ಫಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕನ್ನಡ ಭಾಷೆ ಪರೀಕ್ಷೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್ ಅದರ ಕೆಳಗಡೆ ಆನ್ಲೈನ್ ತಿದ್ದುಪಡಿ ಮಾಡುವಂತಹ ಒಂದು ಕುರಿತು ಒಂದು ಅಧಿಸೂಚನೆ ಹೊರಡಿಸಿದ್ದು. ನೆಕ್ಸ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಬಗ್ಗೆ. ನೆಕ್ಸ್ಟು ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಕಾಣುತ್ತೆ. ಓಕೆ. ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂತಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಅಂತೇನಿದೆ ಇಲ್ಲಿಯನ್ನು ಕ್ಲಿಕ್ ಮಾಡಬೇಕು. ಓಕೆ. ಈ ರೀತಿ ಕ್ಲಿಕ್ ಮಾಡಿದರೆ ಇಲ್ಲಿ ಏನಪ್ಪ ಆಗ್ತಾಯಿದೆ ಅಂತಂದರೆ ದಿಸ್ ಪೇಜ್ ಈಸ್ ನಾಟ್ ವರ್ಕಿಂಗ್ ಅಂತ ಬರ್ತಾಯಿದೆ. ಬಟ್ ಸರ್ವರ್ ಎರರ್ ಇದೆ ಸ್ನೇಹಿತರೆ. ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಆದ ನಂತರ ನಾನು ನಿಮಗೆ ಹೇಳ್ತೀನಿ, ಆಗ ನೀವು ಎಡಿಟನ್ನು ಮಾಡ್ಕೋಬೋದು. ಏನಿಲ್ಲ, ಇಲ್ಲಿ ಅಪ್ಲಿಕೇಶನ್ ಲಿಂಕನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಇಂಟರ್ಫೇಸ್ ತೋರಿಸುತ್ತೆ. 4 ಆಪ್ಷನ್ನು ಅಥವಾ ಆಪ್ಷನ್ ತೋರಿಸುತ್ತೆ, ಎಡಿಟ್ ಅಪ್ಲಿಕೇಶನ್ ಅಂತೇಳಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಯಾವುದು ಎಡಿಟ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಎಡಿಟ್ ಮಾಡಬೇಕಾ ಅಥವಾ ಏನೇ ಆಗಲಿ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಬೇಕಿತ್ತು ಅಂತಂದರೆ ನೀವು ಎಡಿಟನ್ನು ಮಾಡ್ಕೊಂಡು ಸಬ್ಮಿಟನ್ನು ಮಾಡ್ಬೋದು. ಓಕೆನಾ. ಇದು ಅಪ್ಲಿಕೇಶನ್ ಓಪನ್ ಆದ ನಂತರ ಮತ್ತೊಮ್ಮೆ ಹೇಳ್ತೀನಿ, ಬೇಕಾದರೆ ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಕಾಮೆಂಟ್ ಮಾಡಿ, ಬರಲಿಲ್ಲ ಅಂತಲೇ ಏನಿಲ್ಲ, ಸಿಂಪಲಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದಂಥ ಯಾವುದು ಎಡಿಟ್ ಮಾಡಬೇಕಂತ ಇರುತ್ತೋ ಅದನ್ನು ಎಡಿಟ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಅಷ್ಟೇ, ಸಿಂಪಲಾಗಿರುತ್ತೆ. ಅದ್ರ ಬಗ್ಗೆ ಇನ್ನೂ ಸಹ ಅದು ಓಪನ್ ಆಗ್ತಾಯಿಲ್ಲ, ಸಾಯಂಕಾಲ ಅಷ್ಟೊತ್ತಿಗೆ ಓಪನ್ ಆಗ್ಬೋದು. ನಿಮಗೆ ಓಪನ್ ಆದ ತಕ್ಷಣ ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಆಗ ನೀವು ಲಿಂಕ್ ಕ್ಲಿಕ್ ಮಾಡಿ ಎಡಿಟನ್ನು ಮಾಡ್ಕೋಬೋದು. ಏನಾದರೂ ನಿಮಗೆ ಬರ್ತಾಯಿಲ್ಲ ಎಡಿಟ್ ಮಾಡೋದಕ್ಕೆ ಅಂತಂದರೆ ಕಾಮೆಂಟ್ ಮಾಡಿ, ನಾನು ಮತ್ತೊಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.